ನಮಸ್ಕಾರ. ಇ ಟಿ ವಿ ವೀಕ್ಷಕರಿಗೆ ಯೋಗಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. 291ನೇ ತರಗತಿಗೆ ಬಂದಿದ್ದೀವಿ. ವಿಶೇಷವಾಗಿ ಮಹಿಳೆಯರಿಗೆ ಉಪಯುಕ್ತವಾಗತಕ್ಕಂತಹ ಮತ್ತಷ್ಟು ಆಸನಗಳನ್ನು ನಾವು ಗಮನಿಸೋಣ. ಇದನ್ನು ಮಹಿಳೆಯರಿಗೆ ಮಾತ್ರ ಮೀಸಲಿಟ್ಟಿರ್ತಕ್ಕಂಥ ಆಸನಗಳು ಅಂತ ಭಾವಿಸಬಾರ್ದು. ಇದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ. ಅದರಲ್ಲೂ ಮಹಿಳೆಯರು ಯಾರು ಕೆಲವು ರೀತಿಯಾದಂಥ ಸಮಸ್ಯೆಗಳದು, ವಿಶೇಷವಾಗಿ ಋತುಸ್ರಾವಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೋ ಅಂಥ ಹೇಗೆ ಕೆಲವು ಸುಲಭ ಆಸನಗಳನ್ನು ಅಭ್ಯಾಸ ಮಾಡುತ್ತಾ ಅದರ ಉಪಯುಕ್ತತೆಯನ್ನು ಪಡ್ಕೋಬೋದು, ಅದು ನಮ್ಮ ಮುಖ್ಯ ಉದ್ದೇಶ. ಇವತ್ತು ನಾವು ಮಾಡ್ತಾ ಇರತಕ್ಕಂಥದ್ದು ಉದರದ ಅಂಗಾಂಗಗಳಿಗೆ ಒಳ್ಳೆಯ ಚಾಚುವಿಕೆಯನ್ನು ಕೊಡತಕ್ಕಂತಹ ಒಂದು ಸುಲಭ ಸಾಧ್ಯ ಚಲನೆ. ಸ್ವಸ್ತಿಕಾಸನದಿಂದ ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿ ಬಲಗಾಲನ್ನು ಪಕ್ಕಕ್ಕೆ ಮಡಚಿ ವೀರಾಸನ ಈಗ ಮಡಚ್ಕೋಬೇಕು. ಎಡಗಾಲು ನೇರ ಇರಬೇಕು. ಈಗ ನಿಧಾನವಾಗಿ ಹಿಂದಕ್ಕೆ ಮಲಗಿ ಸ್ಲೋಲಿ ರಿಕ್ಲೈನ್ ಬ್ಯಾಕ್, ಸ್ಟ್ರೆಚ್ ದಿ ಆರ್ಮ್ಸ್ ಅಪ್. ಮತ್ತು ಈ ಮಂಡಿ ಮೇಲಕ್ಕೆ ಏಳದ ಹಾಗೆ ಎಚ್ಚರ ವಹಿಸಬೇಕು. ಪಾದ ಸರಿಯಾಗಿರಬೇಕು ಹಾಗೆ. ದಿ ಫುಟ್ ಶುಡ್ ರನ್ ಇನ್ ಲೈನ್ ವಿತ್ ದಿ ಲೆಗ್. ಎಡಗಾಲು ನೇರ ಇರಬೇಕು. ಟು ಸ್ಟ್ರೆಚ್ ದಿ ಹೀಲ್, ಪುಲ್ ದಿ ನೀ ಕ್ಯಾಪ್. ಇಲ್ಲಿ ವಿಶೇಷವಾಗಿ ಉದರದ ಭಾಗಕ್ಕೆ ಒಂಥರ ಹಿತವಾದಂತಹ ಒಂದು ಚಾಚುವಿಕೆಯನ್ನು ಈ ಒಂದು ಆಸನ ತಂದುಕೊಡುತ್ತೆ. ಜೊತೆಗೆ ತೊಡೆಯ ಮೇಲ್ಬದಿಯ ಸ್ನಾಯು, ದಿ ಕ್ವಾಡ್ರಿಸೆಪ್ ಮಸಲ್ಸ್, ಇವುಗಳು ಸಹ ಒಳ್ಳೆಯ ಚಾಚುವಿಕೆಗೆ ಒಳಪಡುತ್ತೆ. ಮತ್ತು ಕಾಲುಗಳಿಗೆ ಇದರಿಂದ ಸಾಕಷ್ಟು ಉಪಯುಕ್ತತೆ ಇದೆ. ಮಂಡಿಯ ಕೀಲು, ಪಾದದ ಕೀಲು, ಪಾದ ಇವೆಲ್ಲವೂ ಒಳ್ಳೆಯ ಬಾಗುವಿಕೆಯನ್ನು ಈ ಒಂದು ಆಸನದಲ್ಲಿ ಪಡ್ಕೊಳ್ಳುತ್ತೆ. ಕೈಗಳನ್ನು ನೇರವಾಗಿ ಮೇಲಕ್ಕೆ ಚಾಚಿರಬೇಕು. ಇದನ್ನು ಕೈಗಳನ್ನು ಚಾಚ್ತಾ ಇದ್ದಷ್ಟೂ ಈ ಇಡೀ ದೇಹದ ಮೇಲ್ಭಾಗ ಒಳ್ಳೆಯ ಚಾಚುವಿಕೆಯನ್ನು ಪಡ್ಕೊಳ್ಳುತ್ತೆ. ಜೊತೆಗೆ ಇಲ್ಲಿ ಭಾಳ ಹಿತವಾದಂಥ ಒಂದು ಹಿಂಬಾಗುವಿಕೆ ಇಲ್ಲಿರುತ್ತೆ. ಎ ವೆರಿ ಮೈಲ್ಡ್ ಬ್ಯಾಕ್ವರ್ಡ್ ಬೆಂಡ್. ತನ್ಮೂಲಕ ವಿಶೇಷವಾಗಿ ಉದರದ ಭಾಗ ಮತ್ತು ವಸ್ತಿಕೋರದ ಭಾಗ ಒಂದು ಚಾಚುವಿಕೆಗೆ ಒಳಪಡುತ್ತೆ. ಮತ್ತು ಇಲ್ಲಿ ನಿಧಾನವಾಗಿ ಉಸಿರು ತಗೋಬೇಕು. ನಿಧಾನವಾಗಿ ಉಸಿರನ್ನು ಹೊರಕ್ಕೆ ಬಿಡಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ಇಡೀ ಉದರದ ಭಾಗ ಹಿಗ್ಗಬೇಕು. ಉಸಿರನ್ನು ಬಿಡುತ್ತಾ ಅದು ಸಂಕುಚಿಸಬೇಕು. ಇದನ್ನು ಗಮನದಲ್ಲಿಟ್ಕೋಬೇಕು. ತದೇಕ ಚಿತ್ತದಿಂದ ಈ ಒಂದು ಅಭ್ಯಾಸವನ್ನು ಮಾಡಬೇಕು. ಯು ಮಸ್ಟ್ ಬಿ ವೆರಿ ಫೋಕಸ್ಡ್ ವೆನ್ ಪ್ರಾಕ್ಟೀಸಿಂಗ್ ಆಲ್ ದಿಸ್. ಈಗ ಕೈಗಳನ್ನು ಮೇಲಕ್ಕೆ ತೆಗೆದುಕೊಳ್ಳಿ. ಟೇಕ್ ದಿ ಆರ್ಮ್ಸ್ ಅಪ್, ಪ್ರೆಸ್ ದಿ ಎಲ್ಬೋ. ಮೊಣಕೈಯನ್ನು ಒತ್ತಿ ನಿಧಾನವಾಗಿ ಮೇಲಕ್ಕೆ ಇಳಿ. ಬಲಗಾಲನ್ನು ಮುಂದಕ್ಕೆ ಚಾಚಿ ಬದಲಾಯಿಸಿ ಎಡಗಾಲು. ನಿಧಾನವಾಗಿ ಹಿಂದಕ್ಕೆ ಮಲಗಿ ಸ್ಲೋಲಿ ಲೈ ಡೌನ್, ಸ್ಟ್ರೆಚ್ ಬೋತ್ ಆರ್ಮ್ಸ್. ಮತ್ತು ಇಲ್ಲಿ ಬಲಗಾಲನ್ನು ಸಹ ಚಾಚ್ತಾ ಇರಬೇಕು. ಸಾಧಾರಣ ಏನಾಗ್ಬಿಡುತ್ತೆ, ನಾವು ಈ ಥರ ಮಲಗಿದ ತಕ್ಷಣ ನಾವು ಯಾವ ಕಾಲಿಗೆ ಏನೋ ಒಂದು ಆಧಾರ ಇರೋದಿಲ್ವೋ ಅದನ್ನು ಹಾಗೆ ಬಿಟ್ಬಿಡ್ತೀವಿ. ಹಾಗೆ ಮಾಡಬಾರ್ದು. ಅದನ್ನು ಸಹ ಬಹಳ ಜಾಗೃತವಾಗಿ ಇಟ್ಕೋಬೇಕು. ಆಗ ನಮ್ಮ ಮನಸ್ಸನ್ನು ಹೆಚ್ಚಿನ ಪರಿಣಾಮಕಾರಿಯಾದಂಥ ರೀತಿಯಲ್ಲಿ ಆಸನದ ಅಭ್ಯಾಸದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇವತ್ತು ಕೀಪ್ ಇವನ್ ದಿ ರೈಟ್ ಲೆಗ್ absolutely straight and sharp. You have to pull the kneecap, tighten the thigh muscles, stretch the heel, and watch your breathing. And keep on stretching the arms upward. ಕೈಗಳನ್ನು ಮೇಲೆ ಕೆಳಿತಾ ಇರಬೇಕು. ಸೊ ದ್ಯಾಟ್ ಇಟ್ ಆಲ್ಸೋ ಬೆನಿಫಿಟ್ಸ್ ದಿ ಆರ್ಮ್ಸ್. ಮತ್ತು ಹಿಂಬದಿಯಲ್ಲಿ ಹೆಗಲೆಲುಬಿನ ಭಾಗ, ದಿ ಸ್ಕ್ಯಾಪುಲಾರ್ ರೀಜನ್, ಇದಕ್ಕೂ ಸಹ ಇಲ್ಲಿ ಸಾಕಷ್ಟು ಉತ್ತಮವಾದಂತಹ ಸೂಕ್ಷ್ಮತರವಾದಂಥ ಒಂದು ಚಲನೆ ಲಭ್ಯ ಆಗುತ್ತೆ. ಮತ್ತು ಇಲ್ಲಿ ವಿಶೇಷವಾಗಿ ದಿ ಮಸಲ್ಸ್ ಆಫ್ ದಿ ಅಬ್ಡಾಮಿನಲ್ ರೀಜನ್, ದೇ ಗೆಟ್ ಎ ಗುಡ್ ಸ್ಟ್ರೆಚ್, ಆ್ಯಂಡ್ ವಿತ್ ದಿ ಗುಡ್ ಬ್ರೀತಿಂಗ್ ದ ಟೋನ್ ಆಫ್ ದಿ ಅಬ್ಡಾಮಿನಲ್ ಮಸಲ್ಸ್ ಇಂಪ್ರೂವ್ಸ್. ಮತ್ತು ಉದರದ ಅಂಗಾಂಗಗಳು, ಅಸ್ಥಿಕೋರದ ಅಂಗಾಂಗಗಳು, ಇವುಗಳಿಗೆಲ್ಲ
ಇದು ಬಹಳ ಒಂದು ಸುಲಭವಾದಂತಹ ಚಲನೆ. ಈ ಒಂದು ಆಸನದಲ್ಲಿ ಸುಮಾರು 1 ರಿಂದ 2 ನಿಮಿಷದಷ್ಟು ಕಾಲ ವಿರಮಿಸಬೇಕು. ಎರಡೂ ಬದಿಯಲ್ಲಿ ಅಭ್ಯಾಸ ಮಾಡಬೇಕು. ಸುಮಾರು 2 ಬಾರಿ ಪುನರಾವರ್ತನೆ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಇದರಲ್ಲಿ ತಾವು ಗಮನಿಸ್ತಾ ಇರೋಗೇ ಕಾಲುಗಳಿಗೂ ಸಹ ಇದು ಭಾಳ ಒಳ್ಳೆಯದು. ಕಾಲಿನ ಸ್ನಾಯುಗಳು, ತೊಡೆಯ ಸ್ನಾಯು, ಕಣಕಾಲಿನ ಸ್ನಾಯುಗಳು, ಇವುಗಳಿಗೆಲ್ಲ ಇದು ಒಳ್ಳೆಯದು. ಹಾಗಾಗಿ ಅನೇಕ ಮಹಿಳೆಯರಿಗೆ ಈ ಸ್ನಾಯು ಸೆಳೆತ, ಕಾಲುಗಳಲ್ಲಿರ್ತಕ್ಕಂಥ ಸ್ನಾಯು ಸೆಳೆತ ಇದಕ್ಕೆ ಒಳಗಾಗ್ತಾ ಇರ್ತಕ್ಕಂಥದ್ದನ್ನು ಕಾಣ್ತಾ ಇರ್ತೀವಿ. ಅಂಥವರು ಸಹ ಈ ಒಂದು ಆಸನದ ಅಭ್ಯಾಸದಿಂದ ಸಾಕಷ್ಟು ಉಪಯುಕ್ತತೆಯನ್ನು ಪಡ್ಕೋಬೋದು. ಈ ಎಲ್ಲ ಆಸನಗಳಲ್ಲೂ ಉಸಿರಾಟದ ಕಡೆ ಗಮನ ಭಾಳ ಮುಖ್ಯ. ಯು ಮಸ್ಟ್ ವಾಚ್ ದಿ ಬ್ರೀತಿಂಗ್ ಆ್ಯಂಡ್ ಬ್ರೀತ್ ಕಾನ್ಷಿಯಸ್ಲಿ ಆ್ಯಂಡ್ ಬ್ರೀತ್ ಪ್ರಾಪರ್ಲಿ. ಅದು ಭಾಳ ಮುಖ್ಯ. ಯು ಮಸ್ಟ್ ಯೂಸ್ ದಿ ಸ್ಟ್ರೆಚ್ ಆ್ಯಂಡ್ ದಿ ಬ್ರೀತಿಂಗ್ ಟು ಹೆಲ್ಪ್ ದಿ ಅಬ್ಡಾಮಿನಲ್ ಮಸಲ್ಸ್. ಈಗ ನಿಧಾನವಾಗಿ ಕೈಗಳನ್ನು ಮೇಲಕ್ಕೆ ತೆಗೆದುಕೊಳ್ಳಿ. ಪ್ರೆಸ್ ದಿ ಎಲ್ಬೋ ಆನ್ ದಿ ಪಾಮ್, ದೆನ್ ಸ್ಲೋಲಿ ಗೆಟ್ ಅಪ್. ನಿಧಾನವಾಗಿ ಮೇಲಕ್ಕೆ ಕೇಳಿ, ಕಾಲುಗಳನ್ನು ಮುಂದಕ್ಕೆ ಚಾಚಿ. ಕೆಲವರಿಗೆ ಈ ಒಂದು ಚಲನೆ ಅಷ್ಟು ಸುಲಭ ಸಾಧ್ಯ ಆಗಿರೋದಿಲ್ಲ. ಹಿಂದಕ್ಕೆ ಮಲಗೋದು ಭಾಳ ಕಷ್ಟ ಆಗುತ್ತೆ. ಅಂಥವ್ರೊಂದು ದಿಂಬನ್ನು ಉಪಯೋಗಿಸ್ಕೋಬೋದು. ರೈಟ್ ಲೆಗ್ ವೀರಾಸನ, ಬಲಗಾಲು ವೀರಾಸನ. ಈಗ ನಿಧಾನವಾಗಿ ಹಿಂದಕ್ಕೆ ಮಲಗಿ ದಿಂಬನ ಸೊಂಟದ ಕಡೆಗೆ there should be no gap between the bolster and the back. Then stretch the arms, chin towards the chest. ಕಾಲು ನೇರ ಆಗ್ತಾ ಇರಲಿ ಎಡಗಾಲು. ಇದರಿಂದ ಹಿಂಬಾಗುವಿಕೆಯ ಪ್ರಮಾಣ ಸ್ವಲ್ಪ ಕಮ್ಮಿ ಆಗುತ್ತೆ. ಆಗ ವಿಶೇಷವಾಗಿ ಬೆನ್ನುಗಂಬದ ಮೇಲೆ ಬರತಕ್ಕಂಥ ಒತ್ತಡ ಕಡಿಮೆ ಆಗುತ್ತೆ. ಆ ಕಾರಣದಿಂದಾಗಿ ಈ ಥರದ ಒಂದು ದಿಂಬು, ಗುಂಡನೆಯ ದಿಂಬು ಅಥವಾ ಚಪ್ಪಟೆ ದಿಂಬು, ಇದನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಮ್ಮ ಬಾಗುವಿಕೆಯ ಪ್ರಮಾಣವನ್ನು ಅವಲಂಬಿಸಿ ಅದನ್ನು ಹೊಂದಿಸ್ಕೋಬೇಕಾಗುತ್ತೆ. ನಿಧಾನವಾಗಿ ಮೇಲೆ ಕೇಳಿ, ಸ್ಲೋಲಿ ಗೆಟ್ ಅಪ್. ಬಲಗಾಲು ಮುಂದಕ್ಕೆ ಚಾಚಿ, ಎಡಗಾಲು ವೀರಾಸನ. ಇಲ್ಲಿ ನೋಡಿ, ದಿಂಬು ಸಂಪೂರ್ಣವಾಗಿ ಬೆನ್ನುಗಂಬಕ್ಕೆ ಇರಬೇಕು. ಈಗ ನಿಧಾನವಾಗಿ ಹಿಂದಕ್ಕೆ ಮಲಗಿ, ಸ್ಲೋಲಿ ರಿಕ್ಲೈನ್ ಬ್ಯಾಕ್, chin towards the chest, stretch both arms up and watch your right leg. ಕಾಲು ನೇರ, ನಿಧಾನ. ಇಲ್ಲೂ ಅಷ್ಟೇ ಉಸಿರಾಟದ ಕಡೆ ಗಮನ ಕೊಡಬೇಕು. ಇಲ್ಲೂ ಈ ಉದರದ ಭಾಗ, ಅಸ್ಥಿಕೂರದ ಭಾಗ ಎಲ್ಲ ಒಳ್ಳೆಯ ಚಾಚುವಿಕೆಯನ್ನು ಪಡ್ಕೊಳ್ಳುತ್ತದೆ. ಆಲ್ಸೋ ಗೆಟ್ ಎ ಗುಡ್ ಸ್ಟ್ರೆಚ್. ದೆನ್ ಸ್ಲೋಲಿ ಕಮ್ ಅಪ್. ಈ ಎಲ್ಲ ಆಸನಗಳಲ್ಲಿ 1 ರಿಂದ 2 ನಿಮಿಷದಷ್ಟು ಕಾಲ ವಿರಮಿಸ್ತಕ್ಕಂಥದ್ದು ಬಹಳ ಅಗತ್ಯ. ಎಡಗಾಲನ್ನು ಮುಂದಕ್ಕೆ ಚಾಚಿ ಸ್ವಸ್ತಿಕಾಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ.